ಕಟ್ ಬೀಜ ಇದು ತೋರಿಸ್ತಿರೋದು ನಿಮಗೆ. ಇದು ಏನಪ್ಪ ಇದರಿಂದ ಅನುಕೂಲ ಅಂದರೆ ನೀವು ಹಸುಗಳಿಗೆ, ದನಗಳಿಗೆ, ಕುರಿ, ಮೇಕೆಗೆಲ್ಲ ಮೇವಾಗಿ ಯೂಸ್ ಮಾಡ್ಬೋದು. ಮತ್ತು ನೀವು ಯಾವ ರೀತಿ ಇದನ್ನು ಹಾಕಬೇಕು ಅಂದರೆ ಅಳ್ಜೋಳ ಸಾಲು ಹೊಡಿತೀರಲ್ಲ ಆ ರೀತಿ ಸಾಲು ಹೊಡೆದ್ಬಿಟ್ಟು ಸಾಲಿಗೆ ಉದುರಿಸ್ಕೊಂಡು ಹೋಗ್ಬೇಕು. ಮತ್ತು ನೀವು ಇದ್ರ ಜೊತೆ ಇದು ಒಂದೇ ಉದುರಿಸೋದಕ್ಕಿಂತ ಮುಸ್ಕಿನ ಜೋಳನೋ ಇಲ್ಲ ಇಬ್ನಿ ಜೋಳದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಸ್ಟಾರ್ಟಿಂಗ್ 2 ಕಟಾವು ಅದು ಕಟ್ ಮಾಡಿದಾಗ ತೆಳ್ಳುಗೆ ಹೊಡ್ಕೊಳುತ್ತೆ. ಆಮೇಲೆ ನೀವು ಅದನ್ನ ಕಟ್ ಮಾಡ್ಕೊಬಿಟ್ಟು ಇದನ್ನ ಒಂದೇ ಬಿಟ್ಕೊಂಡ್ರೆ ದಟ್ಟವಾಗಿ ಹೊಡ್ಕೊಳುತ್ತೆ. ಇದು ನೀವು ಒಂದ್ಸಲ ಹಾಕಿದ್ರೆ ಮಿನಿಮಮ್ 3 ರಿಂದ 4 ವರ್ಷ ಕಟಾವು ಮಾಡ್ಕೋಬಹುದು. ಅದರಿಂದ ಬಹಳ ಜನ ರೈತರು ಮೇವು ಅಂತ ಪರದಾಡ್ತಿರ್ತಾರೆ, ಇಲ್ಲ ಮೇವಿಲ್ಲ ಅಂತ. ಅದರಿಂದ ನೀವು ಒಂದ್ಸಲ 2 ಸಲ ಹಾಕೋ ಇಬ್ನಿ ಜೋಳಕ್ಕಿಂತ ಇದನ್ನ ಹಾಕೊಂಡ್ರೆ ನೀವು ಒಂದು 3 ರಿಂದ 4 ವರ್ಷ ಕಟಾವು ಮಾಡ್ಕೋಬಹುದು ಕಂಟಿನ್ಯೂಸ್ ಆಗಿ. ಕಟ್ಟನ್ನ 10 ಗುಂಟೆಗೆ 1 kg ಆದ್ರೆ ಸಾಕಾಗುತ್ತೆ. ಮತ್ತೆ ನೀವು ಯಾವಾಗ ಕಟಾವು ಮಾಡಬೇಕು ಅದು ಮೇಯ್ನು. ಅಂದ್ರೆ ರೈತರು ಏನಪ್ಪಾ ಮಾಡ್ತಾರೆ, ಬಲಿವರೆಗೂ ಬಿಡ್ತಾರೆ. ಬಲಿವರೆಗೂ ಬಿಡಬಾರ್ದು. ಅವಾಗ ನೀವು ನ್ಯೂಟ್ರಿಯೆಂಟ್ ಎಲ್ಲ ಹೂವಿಗೆ ಹೋಗುತ್ತೆ, ಮತ್ತೆ ಹಸುಗಳು ತಿನ್ನಲ್ಲ ನೀಟಾಗಿ. ಆದ್ರಿಂದ ನೀವು ಹೂವು ಹಾಕಿಂದ ಮುಂಚೆನೆ ಕಟ್ ಮಾಡಿಬಿಟ್ಟು ಹಸುಗಳಿಗೋ ಇಲ್ಲ ಮೇಕೆಗೋ ಕೊಡಬೇಕು.